ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ದಿನ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಕರ್ತನಾದ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಡೈಲಿ ದಿವಸ ಸೇವೆ ಮೂಲಕ ದೇವರ ವಾಕ್ಯವನ್ನು ಕೇಳುವ, ನೋಡುವ, ನಂಬುವ ಪ್ರತಿಯೊಂದು ದೇವರ ಮಕ್ಕಳನ್ನು ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತಂತಾನೆ ಈ ವರ್ಷ ಕೊಟ್ಟದ ವಾಗ್ದಾನದ ಪ್ರಕಾರ ನಿಮ್ಮ ಎಲ್ಲರನ್ನ ಎಲ್ಲ ಕಾರ್ಯಗಳಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸಲಿ. ಆಮೇನ್. ಸರಿ ಪ್ರಿಯ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದು ಮುಂಚೆ ಸತ್ಯವೇದದಿಂದ ಒಂದು ವಾಕ್ಯವನ್ನು ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ನಾನು ಕರ್ತನಲ್ಲಿ ಆಸೀನನಾಗಿದ್ದೇನೆ. ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯ. ಜಾನ್ 2:11. ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯ. ಯೇಸು ಈ ಮೊದಲನೇ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಆಮೇನ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ನೋಡುವಾಗ ಯೇಸು ಸ್ವಾಮಿ ಕಾನಾ ಊರೆಂಬ ಮದುವೆಯಲ್ಲಿ ಮೊದಲನೇ ಒಂದು ಅದ್ಭುತವನ್ನು ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಇವತ್ತು ಈ ಡೈಲಿ ಸೇವೆ ಮೂಲಕ ದೇವರ ವಾಕ್ಯವನ್ನು ಕೇಳಿದ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ದೇವರ ಮಹಿಮೆಯನ್ನು ತೋರ್ಪಡಿಸಲಿದ್ದಾರೆ. ನನ್ನ ಪ್ರೀತಿಯ ಸಹೋದರ, ಅನೇಕ ದೇವರ ಮಕ್ಕಳು ಹೇಳುವಂಥದ್ದು ಕಾರ್ಯ, ನಾನು ಎಷ್ಟೊಂದು ಪ್ರಾರ್ಥನೆ ಮಾಡ್ತಿದ್ದೀನಿ, ಎಷ್ಟೊಂದು ದೇವರಲ್ಲಿ ಉಪವಾಸ ಇರ್ತಾ ಇದ್ದೀನಿ, ನಾನು ಎಷ್ಟೊಂದು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದ್ದೀನಿ, ಆದರೂ ಕೂಡ ಸ್ವಾಮಿ ನನಗೊಂದು ಅದ್ಭುತ ಮಾಡ್ತಾಯಿಲ್ಲ, ನಾನು ಎದುರು ನೋಡುವ ಕಾಲದಲ್ಲಿ ಒಂದು ಅತಿಶಯ ಮಾಡ್ತಾಯಿಲ್ಲ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಆತನು ಅತಿಶಯವಾದ ದೇವರು, ಅದ್ಭುತ ಸ್ವರೂಪನಾಗಿದ್ದಾನೆ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರಾ. ನೋಡಿ, ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಅಂದರೆ ಅದ್ಭುತ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಅವತ್ತು ಆ ಮದುವೆಯಲ್ಲಿ ಮಕ್ಕಳೇ ದ್ರಾಕ್ಷರಸವು ಖಾಲಿಯಾಗಿಬಿಟ್ಟಿತು. ಆವಾಗ ಯೇಸು ಸ್ವಾಮಿ ನೀರನ್ನು ಪ್ರಾರ್ಥನೆ ಮಾಡಿ ದ್ರಾಕ್ಷರಸವಾಗಿ ಅದ್ಭುತ ಮಾಡಿದರು. ಅದೇ ರೀತಿಯಲ್ಲಿ ನಿಮ್ಮ ಕಣ್ಣೀರನ್ನು ಇವತ್ತು, ನಿಮ್ಮ ದುಃಖಗಳನ್ನು ದೇವರು ಸಂತೋಷವಾಗಿ ಆನಂದವಾಗಿ ಮಾರ್ಪಡಿಸಿದ್ದಾರೆ. ಯಾವುದೋ ಒಂದು ಕಾರ್ಯದಲ್ಲಿ ನೀವು ದುಃಖದಲ್ಲಿ ಮುಳುಗಿರ್ಬೋದು, ನೀವು ವೇದನೆಯಲ್ಲಿ ಮುಳುಗಿರ್ಬೋದು, ಕಣ್ಣೀರಲ್ಲಿ ಮುಳುಗಿರ್ಬೋದು, ಆದರೆ ಸ್ವಾಮಿ ಇವತ್ತೊಂದು ಅದ್ಭುತ ಮಾಡಿ ನಿಮ್ಮ ಕಣ್ಣೀರನ್ನು, ನಿಮ್ಮ ದುಃಖವನ್ನು, ನಿಮ್ಮ ವೇದನೆಯನ್ನು ಸಂತೋಷವಾಗಿ ಮಾರ್ಪಡಿಸಿದ್ದಾರೆ. ಯಾವ ರೀತಿ ಅವತ್ತು ಆ ಮದುವೆಯಲ್ಲಿ ನೀರನ್ನು ದ್ರಾಕ್ಷರಸವಾಗಿ ಅದ್ಭುತ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದರು, ಅದೇ ರೀತಿ ಯೇಸು ಸಪ್ಪ ನಿಮ್ಮ ದುಃಖವನ್ನು, ನಿಮ್ಮ ಕಣ್ಣೀರನ್ನು, ನಿಮ್ಮ ವೇದನೆಯನ್ನು ನೀಗಿಸಿ ಆನಂದವಾಗಿ ಸಂತೋಷವಾಗಿ ಮಾರ್ಪಡಿಸಿ ಆತ ತನ್ನ ಮಹಿಮೆಯನ್ನು ನಿಮ್ಮ ಜೀವನದಲ್ಲಿ ತೋರ್ಪಡಿಸಿದ್ದಾರೆ. ನಂಬ್ತೀರಾ? ನಂಬಿದರೆ ದೇವರ ಮಹಿಮೆ ಕಾಣ್ತೀರಾ? ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣವ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಅತಿಶಯವಾದ ದೇವರೇ, ಅದ್ಭುತವಾದ ದೇವರೇ, ನಿನ್ನೆ ಇವತ್ತು ಎಂದಿಗೂ ಮಾರ್ಪಡಿರುವಂಥ ದೇವರೇ, ಇರುವಾತನೇ ಇರುವುದಾಗಿದೆಯಪ್ಪ. ನಿನ್ನ ಮಹಿಮೆ ಅಪ್ಪ ಬದಲಾವಣೆ ಆಗಿಲ್ಲಪ್ಪ. ಇದೋ ಈ ಸಮಯದಲ್ಲಿ ಕೂಡ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವತ್ತು ಗಲಿಲಾಯ ಕಾನಾ ಊರಿನಲ್ಲಿ ಮದುವೆಯಲ್ಲಿ ಯಾವ ರೀತಿ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿ ಅದ್ಭುತ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದೆಯೋ ಅಪ್ಪ, ಈ ವಾಕ್ಯವನ್ನು ಕೇಳುತ್ತಿರುವ ಅವರ ಜೀವನದಲ್ಲಿರುವಂಥ ಕಣ್ಣೀರನ್ನು, ದುಃಖವನ್ನು, ವೇದನೆಯನ್ನು ಮಾರ್ಪಡಿಸಿ ಅಪ್ಪ ನಿಮ್ಮ ಸಂತೋಷವನ್ನು ಅವರ ಜೀವನದಲ್ಲಿ ಉಂಟು ಮಾಡಬೇಕು ಪ್ರಾರ್ಥಿಸ್ತೇನಪ್ಪ. ಕರ್ತನೇ, ನಿಮ್ಮ ಮಹಿಮೆಯನ್ನು ತೋರ್ಪಡಿಸಬೇಕು ಪ್ರಾರ್ಥಿಸ್ತೇನೆ. ಅದ್ಭುತಗಳು ನಡಿಬೇಕೆಂದು ಪ್ರಾರ್ಥಿಸ್ತೇನೆ. ನಿಮ್ಮ ಮಕ್ಕಳ ಜೀವನದಂಥ ಕಣ್ಣೀರು ಮಾರ್ಪಡಲಿ ಸ್ವಾಮಿ, ದುಃಖಗಳು ಮಾರ್ಪಡಲಿ ಸ್ವಾಮಿ, ವೇದನೆಗಳು ಮಾರ್ಪಡಲಿ ಸ್ವಾಮಿ. ಅದೆಲ್ಲ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸಂತೋಷವಾಗಿ ಆನಂದವಾಗಿ ಮಾರ್ಪಡಿದಾಗ ಸ್ತೋತ್ರ. ಮಾಡಿದಂಥ ಅದ್ಭುತಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ನಮ್ಮ ಜೀವ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.